ಆಸ್ ಯೂಶುವಲ್ ಭವ್ಯ ಅವ್ರ ಬಗ್ಗೆ ಕೇಳಲೇಬೇಕು. ಸೊ ಭವ್ಯ ಹಾಗೆ ನಿಮ್ಮ ಒಂದು ಆತ್ಮೀಯತೆ, ಆ ಸ್ನೇಹ, ಮತ್ತು ಹೊರಗಡೆ ರಜತ್ ಮುಂಚೆ ಮೊದಲೇ ಹೆಂಗೆ ಪರಿಚಯ ಇತ್ತು, ಸೊ ಅಲ್ಲಿಗೆ ಹೋದ ನಂತರ ಅದು ಕಾಂಪಿಟೇಟಿವ್ ಆಗಿ ಕೂಡ ಮುಂದುವರಿತು. ಸರ್ ರಜತ್ ನನಗೆ ನನಗೆ ಹೊರಗಡೆ ಅಷ್ಟು ಪರಿಚಯ ಇರಲಿಲ್ಲ, ಬಟ್ ಒಳಗೆ ಹೋದ್ಮೇಲೆ ತುಂಬ ಕ್ಲೋಸ್ ಫ್ರೆಂಡ್ ಆದರು. ಆ್ಯಂಡ್ ಭವ್ಯ ಬಗ್ಗೆ ನಾನು ಮಿನಿ ಸೀಸನ್ ಮಾಡಿದ್ದೆ ಆ್ಯಂಡ್ ನಮ್ಮದೇ ಚಾನಲ್ ವರ್ಕ್ ಮಾಡೋದ್ರಿಂದ ನಂಗೆ ಭವ್ಯ ಬಗ್ಗೆ ಗೊತ್ತಿತ್ತು. ಸರ್ ಅದು ಹೆಂಗೆ ಅಂತಂದರೆ, ಈ ಥರದೊಂದು ಬಿಗ್ ಬಾಸ್ನ ನೀವು ಒಂದು ಕಂಪ್ನಿ ಅಂತ ಅಂದ್ಕೊಂಡ್ರೆ ಅಲ್ಲೊಬ್ರು ಕ್ಲೋಸ್ ಕಲೀಗ್ ಆಗೇ ಆಗ್ತಾರೆ. ಆ್ಯಂಡ್ ಇಡೀ ಮನೆ ನಾನು ನಾಚೆ ಹಾಕಬೇಕು ಅಂತಂದಾಗ ಅದೊಂದೇ ವ್ಯಕ್ತಿ ನನ್ನನ್ನು ಗೆಲ್ಲಬೇಕು, ನಾನು ಮನೇಲಿ ಉಳ್ಕೋಬೇಕು ಅಂತ ಹೋರಾಡೋದಂಥ ವ್ಯಕ್ತಿ. ಸೊ ಅವಳ ಬಗ್ಗೆ ನನಗೆ ಈಗಲೂ ಅಷ್ಟೇ ಅಭಿಮಾನ ಇದೆ. ಇಟ್ ಈಸ್ ನಥಿಂಗ್ ಲೈಕ್ ಅವರೇನೋ ನನಗೆ ಕಾಂಪಿಟೇಟರ್. ನಾನು ಭವ್ಯನ ಜೊತೆಗಾಗಲಿ ಬೇರೆ ಯಾರ ಜೊತೆಗಾಗಲಿ ನಾನು ಕಾಂಪಿಟೇ ಮಾಡಲಿಲ್ಲ. ಇಟ್ಸ್ ಅ ಸೆಲ್ಫ್ ಕಾಂಪಿಟೇಷನ್. ನನ್ನನ್ನು ನಾನು ಕಾಂಪೀಟ್ ಮಾಡ್ಕೊಂಡ್ಬಂದವನು. ಎವ್ರಿಡೇ ನಾನು ಹೆಂಗೆ ಉಳ್ಕೋಬೇಕು, ಎವ್ರಿಡೇ ನಾನು ಹೆಂಗೆ ಆಡಬೇಕು ಅನ್ನೋದ್ರ ಮಧ್ಯೆ ಬಂದವನು. ಸೊ ನನಗೆ ಯಾರು ಕಾಂಪಿಟೇಟರ್ ಥರ ಕಾಣಿಸ್ಲೇ ಇಲ್ಲ. ಆಸ್ ಯೂಶುವಲ್ ಭವ್ಯ ಅವ್ರ ಬಗ್ಗೆ ಕೇಳಲೇಬೇಕು. ಸೊ ಭವ್ಯ ಹಾಗೆ ನಿಮ್ಮ ಒಂದು ಆತ್ಮೀಯತೆ, ಆ ಸ್ನೇಹ, ಮತ್ತು ಹೊರಗಡೆ ರಜತ್ ಮುಂಚೆ ಮೊದಲೇ ಹೆಂಗೆ ಪರಿಚಯ ಇತ್ತು, ಸೊ ಅಲ್ಲಿಗೆ ಹೋದ ನಂತರ ಅದು ಕಾಂಪಿಟೇಟಿವ್ ಆಗಿ ಕೂಡ ಮುಂದುವರಿತು. ಸರ್ ರಜತ್ ನನಗೆ ನನಗೆ ಹೊರಗಡೆ ಅಷ್ಟು ಪರಿಚಯ ಇರಲಿಲ್ಲ, ಬಟ್ ಒಳಗೆ ಹೋದ್ಮೇಲೆ ತುಂಬ ಕ್ಲೋಸ್ ಫ್ರೆಂಡ್ ಆದರು. ಆ್ಯಂಡ್ ಭವ್ಯ ಬಗ್ಗೆ ನಾನು ಮಿನಿ ಸೀಸನ್ ಮಾಡಿದ್ದೆ ಆ್ಯಂಡ್ ನಮ್ಮದೇ ಚಾನಲ್ ವರ್ಕ್ ಮಾಡೋದ್ರಿಂದ ನಂಗೆ ಭವ್ಯ ಬಗ್ಗೆ ಗೊತ್ತಿತ್ತು. ಸರ್ ಅದು ಹೆಂಗೆ ಅಂತಂದರೆ, ಈ ಥರದೊಂದು ಬಿಗ್ ಬಾಸ್ನ ನೀವು ಒಂದು ಕಂಪ್ನಿ ಅಂತ ಅಂದ್ಕೊಂಡ್ರೆ ಅಲ್ಲೊಬ್ರು ಕ್ಲೋಸ್ ಕಲೀಗ್ ಆಗೇ ಆಗ್ತಾರೆ. ಆ್ಯಂಡ್ ಇಡೀ ಮನೆ ನಾನು ನಾಚೆ ಹಾಕಬೇಕು ಅಂತಂದಾಗ ಅದೊಂದೇ ವ್ಯಕ್ತಿ ನನ್ನನ್ನು ಗೆಲ್ಲಬೇಕು, ನಾನು ಮನೇಲಿ ಉಳ್ಕೋಬೇಕು ಅಂತ ಹೋರಾಡೋದಂಥ ವ್ಯಕ್ತಿ. ಸೊ ಅವಳ ಬಗ್ಗೆ ನನಗೆ ಈಗಲೂ ಅಷ್ಟೇ ಅಭಿಮಾನ ಇದೆ. ಇಟ್ ಈಸ್ ನಥಿಂಗ್ ಲೈಕ್ ಅವರೇನೋ ನನಗೆ ಕಾಂಪಿಟೇಟರ್. ನಾನು ಭವ್ಯನ ಜೊತೆಗಾಗಲಿ ಬೇರೆ ಯಾರ ಜೊತೆಗಾಗಲಿ ನಾನು ಕಾಂಪಿಟೇ ಮಾಡಲಿಲ್ಲ. ಇಟ್ಸ್ ಅ ಸೆಲ್ಫ್ ಕಾಂಪಿಟೇಷನ್. ನನ್ನನ್ನು ನಾನು ಕಾಂಪೀಟ್ ಮಾಡ್ಕೊಂಡ್ಬಂದವನು. ಎವ್ರಿಡೇ ನಾನು ಹೆಂಗೆ ಉಳ್ಕೋಬೇಕು, ಎವ್ರಿಡೇ ನಾನು ಹೆಂಗೆ ಆಡಬೇಕು ಅನ್ನೋದ್ರ ಮಧ್ಯೆ ಬಂದವನು. ಸೊ ನನಗೆ ಯಾರು ಕಾಂಪಿಟೇಟರ್ ಥರ ಕಾಣಿಸ್ಲೇ ಇಲ್ಲ.